ಗೊತ್ತಾಯ್ತು, ನಿಮ್ಮ ಪಾಯಿಂಟ್ ಕ್ಯಾಚ್ ಮಾಡಿದೆ. ಇದು ಬೇರೆ ಬೇರೆ ಕಡೆನೂ ಇದು ಅಭಿಪ್ರಾಯ ಬಂದಿದೆ. ನೀವೇ ವಸ್ತುಸ್ಥಿತಿ ಹೇಳ್ತೀನಿ ನಿಮಗೆ. ಈಗ ಸ್ಲಮ್ಗಳಿಗೆ ಹೋಗ್ತಾರೆ, ಸ್ಲಮ್ಗಳಲ್ಲಿ ಅಲ್ಲಿ ಕೂತ್ಕೊಳ್ಳೋಕ್ಕೂ ಜಾಗ ಇರಲ್ಲ, ಚಿಕ್ಕದಾಗಿ ಮನೆ ಇರುತ್ತೆ, ಅಲ್ಲೊಂದು ಚೇರು ಕೂಡ ಇರೋದಿಲ್ಲ, ಎಲ್ಲ ಇಕ್ಕಟ್ಟಲ್ಲೇ ವಾಸ ಮಾಡ್ತಿರ್ತಾರೆ. ಅನೇಕ ಆ ಥರದ ಪ್ರದೇಶಗಳಿದ್ದಾವೆ. ಅವ್ರು ಏನು ಮಾಡ್ಬೇಕು? ಎಲ್ಲರೂ ಒಂದು ಕಡೆ ಕೂತ್ಕೋಬೇಕಲ್ಲ. ಎನ್ಯುಮರೇಷನ್ ಫಾರ್ಮನ್ನು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಅವ್ರು ಕೂಡ ಮಾಹಿತಿಯನ್ನೇ ಬರ್ಕೊಂಬರ್ತಾರೆ. ಅಥವಾ ಅವ್ರ ಪಾಡಿಗೆ ಅವ್ರೇನೋ ಯಾರೋ BLA ಏನೋ ಮನಸ್ಸಿಗೆ ಬಂದಾಗ ಮಾಡೋಕ್ಕಾಗೋದಿಲ್ಲ. ಅಲ್ಟಿಮೇಟಾಗಿ ಸೈನ್ ಮಾಡಬೇಕಾಗಿರುವಂಥದ್ದು ಮತದಾರ ಯಾರಿದ್ದಾನೆ ಅವರು ಸೈನ್ ಮಾಡ್ತಾರೆ. ಆಮೇಲೆ ಅದಕ್ಕೆ BLO ಸೈನ್ ಮಾಡಿನೇ ಕಳಿಸೋಂಥದ್ದು, ಬೇರೆ ಯಾರೂ ಮಾಡ್ಲಿಕ್ಕೆ ಬರೋದಿಲ್ಲ. ಇದು ಅನೇಕ ಇಕ್ಕಟ್ಟಿನ ಪ್ರದೇಶಗಳು ಇವತ್ತು ಇದ್ದಾವೆ, ನಾವು ನೋಡಿದ್ವಲ್ಲ. ಅಂಥ ಕಡೆ ಅವರೆಲ್ಲ ಒಟ್ಟಾಗಿ ಸೇರ್ಕೊಳ್ತಾರೆ. ಅದೊಂಥರ ಜಾಗೃತಿ. ಅವ್ನು ಕೇಳ್ಕೊಳ್ತಾನೆ, ಏನಪ್ಪ ನೀನು ಹೆಂಗೆ ಫಾರಮ್ ಫಿಲಪ್ ಮಾಡಿದ್ಯಾ, ನೀನು ಹೆಂಗೆ ಅಪ್ಲೋಡ್ ಮಾಡಿದ್ಯಾ ಕೇಳಿ ತಿಳ್ಕೊಳ್ತಾರೆ. ಸಣ್ಣ ಸಣ್ಣವನ್ನೆಲ್ಲನೂ ಕೂಡ ರಾಜಕೀಯ ಕಾರಣಗಳಿಗೋಸ್ಕರ ಉದ್ರೇಕ ಮಾಡಿ ಮಾತಾಡೋದ್ರಲ್ಲಿ ಯಾವ ಅರ್ಥಗಳು ಕೂಡ ಇಲ್ಲ. ಯಾರನ್ನೂ ಕೂಡ ತಪ್ಪದಾರಿಗೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನೊಂದು ಇದೇ ಸಮಸ್ಯೆ ಅಪಾರ್ಟ್ಮೆಂಟಲ್ಲೂ ಕೂಡ ಬಂದಿದೆ. ಈಗ ಒಂದು ಅಪಾರ್ಟ್ಮೆಂಟಲ್ಲಿ 100 ಮನೆ ಇರುತ್ತೆ, 100ರಿಂದ 500 ಮನೆಗಳವರೆಗೂ ಇರುತ್ತೆ. ಅಪಾರ್ಟ್ಮೆಂಟಲ್ಲಿ 1000 ಇರುತ್ತೆ. ಪ್ರಾಕ್ಟಿಕಲಿ ತಾವು ಕೂಡ ದಯಮಾಡಿ ಹೇಳಿ, ಇಸ್ ಇಟ್ ಪ್ರಾಕ್ಟಿಕಲಿ ಪಾಸಿಬಲ್ ಟು BLO ಟು ವಿಸಿಟ್ ಆಲ್ ದ ಹೌಸಸ್? 500 ಮನೆ 1000 ಮನೆ ನಾವು ಪ್ರತಿ ಅಪಾರ್ಟ್ಮೆಂಟಲ್ಲಿ ಅವನು ಹೋಗ್ತಾನೆ ಅಂತ ಇಟ್ಕೊಳ್ಳಿ. ಹೋದಾಗ ಅವ್ರು ಪ್ರತಿ ಮನೆಯವ್ರು ಇರ್ತಾರ, ಅಲ್ಲಿ ಏನು ಮಾಡ್ತಾರೆ, ಕೆಳಗಡೆ ಒಂದು ಕ್ಲಬ್ ಹೌಸ್ ಮಾಡ್ಕೊಂಡಿರ್ತಾರೆ, ಅಲ್ಲಿ ಪದಾಧಿಕಾರಿಗಳು ಇರ್ತಾರೆ. ಸೊ ನೀವೆಲ್ಲರೂ ಇಲ್ಲಿ ಬನ್ನಿಪ್ಪ, ಫಾರಮ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ, ಫಿಲ್ಅಪ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ಅದಕ್ಕೆ ನಾವು ರಾಜಕಾರಣ ಮಾಡೋಕ್ಕಾಗೋದಿಲ್ಲ. ಹತ್ತೋದೇ ಆಗಿ ಅವ್ರ ಪರಿಸ್ಥಿತಿ ಏನಾಗುತ್ತೆ. ಒಂದೇ ಒಂದು ಕ್ವಶನ್ ಅಣ್ಣ, ಎನ್ಯುಮರೇಷನ್ ಫಾರ್ಮ್ ಕೊಡೋದು ಯಾರು? ಎಲೆಕ್ಷನ್ ಆಫೀಸರ್, ಕರೆಕ್ಟಾ? ಎನ್ಯುಮರೇಷನ್ ಫಾರ್ಮ್ ಯಾರಿಗೆ ಮಾತ್ರ ಬರುತ್ತೆ? 2025ರಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಇದ್ದಾರೆ, ಅವ್ರು ಬಿಟ್ಟು ಬೇರೆಯವ್ರಿಗೆ ಬರಲ್ವಲ್ಲ. ಅದನ್ನ ಫಿಲ್ಅಪ್ ಮಾಡೋ ಜಾಗ ಮಸೀದಿ ಆದ್ರೇನು, ಚರ್ಚ್ ಆದ್ರೇನು, ದೇವಸ್ಥಾನ ಆದ್ರೇನು, ಮನೆ ಆದ್ರೇನು, ಗುಡಿ ಆದ್ರೆ, ನೀವು ಕರೆಕ್ಟಾಗಿ ಮಾಡ್ಬೇಕಾದ್ರೆ ಎನ್ಯುಮರೇಷನ್ ಫಾರ್ಮ್ ಅವ್ರ ಮನೆಗೆ ತಲುಪಿದೆಯಾ ಇಲ್ವಾ ಫಿಲ್ಅಪ್ ಮಾಡಿ ನಿಮ್ಗೆ ವಾಪಸ್ ಕೊಟ್ಟಿದ್ದಾರೆ, ನೀವು ಅಪ್ಲೋಡ್ ಮಾಡಿದ್ರೆ ಅದೇ ತರ ಇಂಪಾರ್ಟೆಂಟು. ನೀವು ಅವ್ರ ಜಾಗದಲ್ಲಿ ಮಾಡ್ತಾ ಇದ್ದಾರೆ, ಇವ್ರ ಜಾಗದಲ್ಲಿ, ಅದೆಲ್ಲ ನೋಡ್ಕೋಬೇಕಾದ್ರೆ ಎಲೆಕ್ಷನ್ ಆಫೀಸರ್ ಅಲ್ವಾ, ಅದೇ ಅವ್ರ ಕಂಟ್ರೋಲ್ ಅಲ್ಲೇ ಇರೋದು. ಅದಕ್ಕಿಂತ ಮುಖ್ಯವಾಗಿ ನೀವು ಅನರ್ಹ ಮತದಾರ ಅಂದ್ರೆ ಎನ್ಯುಮರೇಷನ್ ಫಾರ್ಮೇ ಬರಲ್ವಲ್ಲ. ಇನ್ನು ಅನರ್ಹ ಮತದಾರನ ನಾವು ಎಲ್ಲಿಂದ ಸೇರ್ಸಕ್ ಆಗಲ್ವಲ್ಲ ನಾವು. ಹೆಸರಿದ್ರೆ ಮಾತ್ರ ಫಾರ್ಮ್, ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಹೆಸರಿದ್ರೆ 2025ರಲ್ಲಿ ಅವನ ವೋಟರ್ ಹೆಸರಲ್ಲಿ ಇದ್ರೆ ಬರುತ್ತೆ ಎನ್ಯುಮರೇಷನ್ ಫಾರ್ಮ್. ಅವನ ಹೆಸರೇ ಇಲ್ಲ ಇದ್ರೆ ಅನರ್ಹ ಮತದಾರನ ಸೇರಿಸೋದು ಹೇಗೆ? ಎನ್ಯುಮರೇಷನ್ ಫಾರ್ಮ್ ಎಕ್ಸ್ಟ್ರಾ ಏನಾದ್ರು ಬರುತ್ತಾ? ಅನರ್ಹನಿಗೆ ಬರಲ್ವಲ್ಲ, ಅಲ್ಲಿರೋರ್ಗೆ ಮಾತ್ರನೇ ಬರೋದು. ಎಲ್ಲಿ ಕೂತ್ಕೊಂಡ್ರು ಎನ್ಯುಮರೇಷನ್ ಫಾರ್ಮು ಏನು ವೋಟರ್ ಲಿಸ್ಟ್ ಅಲ್ಲಿ ಇರುತ್ತೆ ಅವ್ರದ್ದು ಮಾತ್ರನೇ ಬರೋದು. ನೀವು ಮಸೀದಲ್ಲಿ ಕೂತ್ಕೊಳ್ಳಿ, ದೇವಸ್ಥಾನದಲ್ಲಿ ಕೂತ್ಕೊಳ್ಳಿ, ಎಲ್ಲಿ ಕೂತ್ಕೊಂಡ್ರು ಅವ್ರಿಗೆ ಮಾತ್ರನೇ ಬರೋದು, ಅವ್ರಿಗೆ ಮಾತ್ರನೇ ನೀವು ಅನರ್ಹನ ಏನ್ ಸೇರ್ಸಕ್ ಆಗಲ್ಲ. ಆಮೇಲೆ ಮೈಂಡ್ ಅಲ್ಲಿ ಇಟ್ಕೋಬೇಕು. 18 ವರ್ಷ ಮತದಾರರು, 18 ವರ್ಷದ ಮತದಾರರಿಗೆ ಪ್ರತಿ ವರ್ಷದ ಜನವರಿನಲ್ಲಿ ಸೇರಿಸ್ಕೊಳ್ಳೋಕೆ ಅವಕಾಶ ಇದೆ. ಈಗ ಎನ್ಯುಮರೇಷನ್ ಫಾರಂ ಅವ್ರಿಗೆ ಕೊಡ್ಲಿಕ್ಕೆ ಅವಕಾಶ ಇದೆ. ಅಂದ್ರೆ ಫಾರಂ 6 ಮತ್ತು 7, 8 ಉಪಯೋಗ ಮಾಡ್ಕೋಬೇಕು, 6, 8 ಉಪಯೋಗ ಮಾಡ್ಕೊಳ್ಬೇಕು. ಅದನ್ನು ಯಾರಂದ್ರೆ ಅವ್ರು ಕೊಡ್ಲಿಕ್ಕೆ ಆಗೋದಿಲ್ಲ. ಅವರು ಅದಕ್ಕೆ ಬೇಕಾದಂಥ ದಾಖಲೆಗಳನ್ನ ಕೊಟ್ಟರೆ ಮಾತ್ರ ಅವರು ಎಂಟ್ರ್ ಆಗ್ತಾರೆ ಅವರು. ಹಾಗಾಗಿ ಸುಮ್ಮನೆ ಅನಾವಶ್ಯಕವಾಗಿ ಅವರು ಕಾಂಗ್ರೆಸ್ನವರು ವಿರೋಧ ಮಾಡ್ತಿದ್ದಾರೆ ಅಂತೇಳಿ ಹೇಳ್ಕೊಂಡು ಬಂದ್ರು. ಎಲ್ಲ ದೇಶ ತುಂಬ ಅದನ್ನೇ ಹೇಳ್ಕೊಂಡು ಬರ್ತಿದ್ದಾರೆ. ಇಂಟೆನ್ಸಿವ್ ರಿವಿಷನ್ ಅನ್ನು ಪ್ರಾರಂಭ ಮಾಡಿದ್ದೆ ಪ್ರಜಾಪ್ರಭುತ್ವ ಮತ್ತು ಸಂಸದೀಯ ವ್ಯವಸ್ಥೆನ ಈ ದೇಶದಲ್ಲಿ ಯಾರಾದರೂ ಕೂಡ ಬಲಪಡಿಸಲಿಕ್ಕೆ ಬಹಳ ದೊಡ್ಡ ಅಡಿಪಾಯವನ್ನು ಯಾರಾದರೂ ಹಾಕ್ಕೊಟ್ಟಿದ್ರೆ ಅದು ಪಂಡಿತ್ ಜವಾಹರ್ಲಾಲ್ ನೆಹರೂರವರು. ಹಾಗಾಗಿನೇ ಈ ದೇಶದಲ್ಲಿ ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಲಿಕ್ಕೆ ಕಾರಣ ಆಗಿದೆ, ನಮ್ಮ ಸಂವಿಧಾನ ಕಾರಣ ಆಗಿದೆ. ಥ್ಯಾಂಕ್ ಯು ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ.